12 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಭಾರತದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಈ ಶುಭ ಸಮಯದಲ್ಲಿ ಭಕ್ತರು ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ನೀವು ಕೂಡ ಕುಂಭಮೇಳಕ್ಕೆ ಹೋಗಬೇಕೆ? ಹಾಗಿದ್ರೆ ಈ ಸಿಹಿ ಸುದ್ದಿ ನಿಮಗಾಗಿ. ಇಂಡಿಯನ್ ರೈಲ್ವೆ ಕೈಗೆಟುಕುವ ಬೆಲೆಯಲ್ಲಿ ಪ್ರವಾಸದ ಪ್ಯಾಕೇಜ್ ಒದಗಿಸ್ತಾ ಇದೆ. ಕುಂಭಮೇಳದೊಂದಿಗೆ ವಾರಣಾಸಿ ಮತ್ತು ಅಯೋಧ್ಯೆಯನ್ನ ನೋಡಲು ಅವಕಾಶ ಕಲ್ಪಿಸಿದೆ. ಯಾವಾಗ ಪ್ರಾರಂಭವಾಗುತ್ತೆ? ಪ್ಯಾಕೇಜ್ಗೆ ನಿಗದಿಪಡಿಸಿದ ದರ ಎಷ್ಟು? ಯಾವೆಲ್ಲ ಸ್ಥಳಗಳನ್ನು ನೋಡಬಹುದು ಎಂಬುದರ ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ. 12 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳವನ್ನ ಪೂರ್ಣ ಕುಂಭಮೇಳ ಎನ್ನುತ್ತಾರೆ. ಕುಂಭಮೇಳದ ಮಕರ ಸಂಕ್ರಾಂತಿಯ ದಿನ ಲಕ್ಷಾಂತರ ಜನರು ಬೆಳಗ್ಗೆ 4ರಿಂದ ಸಂಜೆ 5ರವರೆಗೆ ಗಂಗಾ, ಯಮುನಾ ಮತ್ತು ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡೋದು ಇದರ ವಿಶೇಷ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕೂಟಗಳಲ್ಲಿ ಒಂದಾದ ಕುಂಭಮೇಳ ಈ ಶುಭ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಮೋಕ್ಷಕ್ಕೆ ಮಾರ್ಗ ಹಾಗೂ ಇದರಿಂದ ಮನಸ್ಸು, ಆತ್ಮ ಶುದ್ಧವಾಗುತ್ತೆ ಎಂಬುದು ಹಿಂದೂ ಧರ್ಮೀಯರ ಬಲವಾದ ನಂಬಿಕೆ. ನೀವು ಕೂಡ ಕುಂಭಮೇಳಕ್ಕೆ ಹೋಗಬೇಕು ಎಂದು ಚಿಂತಿಸಿದ್ರೆ ನಿಮಗೊಂದು ಗುಡ್ ನ್ಯೂಸ್. ಇಂಡಿಯನ್ ರೈಲ್ವೆ ಇಲಾಖೆ ನಿಮಗಾಗಿ ಕೈಗೆಟುಕುವ ಬೆಲೆಯಲ್ಲಿ ಪ್ರವಾಸದ ಪ್ಯಾಕೇಜ್ ಒದಗಿಸ್ತಾ ಇದೆ. ಭಾರತ್ ಗೌರವ್ ಪ್ರವಾಸಿ ರೈಲು ಕುಂಭಮೇಳದೊಂದಿಗೆ ವಾರಣಾಸಿ ಮತ್ತು ಅಯೋಧ್ಯೆಯನ್ನ ನೋಡಲು ಅವಕಾಶ ಒದಗಿಸುತ್ತಿದೆ. ಇಂಡಿಯನ್ ರೈಲ್ವೆ ಇಲಾಖೆಯ ಈ ಪ್ಯಾಕೇಜ್ಗೆ ಮಹಾಕುಂಭ ಪುಣ್ಯಕ್ಷೇತ್ರ ಯಾತ್ರೆ ಎಂದು ಹೆಸರಿಟ್ಟಿದೆ. ಪ್ರವಾಸದ ಒಟ್ಟು ಅವಧಿ 7 ರಾತ್ರಿ ಮತ್ತು 8 ಹಗಲು. ಹೈದರಾಬಾದ್ನಿಂದ ಪ್ರವಾಸವು ಆರಂಭವಾಗುತ್ತೆ. ಮಹಾಕುಂಭಮೇಳಕ್ಕೆ ಸಿಕಂದರಾಬಾದ್ನಿಂದ ಭಾರತ್ ಗೌರವ್ ಟೂರಿಸ್ಟ್ ರೈಲ್ ಮೂಲಕ ಯಾತ್ರೆ ಪ್ರಾರಂಭವಾಗುತ್ತೆ. ಭುವನಗಿರಿ, ಜನಗಾಂ, ಕಾಜಿಪೇಟ್, ವಾರಂಗಲ್, ಮಹಬೂಬಾಬಾದ್, ಡೋರ್ನಾಕಲ್, ಖಮ್ಮಂ, ಮಧಿರಾ, ವಿಜಯವಾಡ, ಏಲೂರು, ರಾಜಮಂಡ್ರಿ, ಸಾಮರ್ಲಕೋಟದಲ್ಲಿಯೂ ರೈಲು ಹತ್ತಬಹುದು. 2ನೇ ದಿನ ತುನಿ, ದುವಾಡ, ಪೆಂಡುರ್ತಿ ಮತ್ತು ವಿಜಯನಗರ ಮಾರ್ಗವಾಗಿ ಸಂಚರಿಸಿ 3ನೇ ದಿನ ಬೆಳಿಗ್ಗೆ 8 ಗಂಟೆಗೆ ವಾರಣಾಸಿ ತಲುಪ್ತೀರಿ. ಸಂಜೆ ಗಂಗಾರತಿ ನೋಡಿ ರಾತ್ರಿ ಅಲ್ಲೇ ತಂಗಬೇಕಾಗತ್ತೆ. 4ನೇ ದಿನ ಕುಂಭಮೇಳಕ್ಕೆ ಹೋಗೋದು. ದಿನ ಪೂರ್ತಿ ಅಲ್ಲೆಯೇ ಸಮಯ ಕಳೆಯೋದು. ರಾತ್ರಿ ಪ್ರಯಾಗಾಜ್ನಲ್ಲಿರುವ ಟೆಂಟ್ ಸಿಟಿಯಲ್ಲಿ ತಂಗುವುದು. 5ನೇ ದಿನ ಕಾಶಿ ವಿಶ್ವನಾಥ, ಕಾಶಿ ವಿಶಾಲಾಕ್ಷಿ ಮತ್ತು ಅನ್ನಪೂರ್ಣ ದೇವಿ ದೇವಸ್ಥಾನಗಳ ದರ್ಶನ. 6ನೇ ದಿನ ಇತ್ತೀಚೆಗೆ ಹೆಚ್ಚು ಪ್ರಖ್ಯಾತಿ ಪಡೆಯುತ್ತಿರುವ ಅಯೋಧ್ಯೆ ರಾಮ ಮಂದಿರಕ್ಕೆ ಹೊರಟು ಅಲ್ಲಿ ಶ್ರೀರಾಮ ಜನ್ಮಭೂಮಿ ಮತ್ತು ಹನುಮಾನ್ ದೇವಾಲಯಗಳ ದರ್ಶನ. ರಾತ್ರಿ ಅಯೋಧ್ಯೆಯಿಂದ ಹೈದರಾಬಾದ್ಗೆ ಪ್ರಯಾಣ. ವಿಜಯನಗರ, ಪೆಂಡುರ್ತಿ, ದುವಾಡ, ತುನಿ, ಸಾಮರ್ಲಕೋಟ, ರಾಜಮಂಡ್ರಿ, ಏಲೂರು, ವಿಜಯವಾಡ, ಮಧಿರಾ, ಖಮ್ಮಂ, ಡೋರ್ನಕಲ್, ಮಹಬೂಬಾಬಾದ್, ವಾರಂಗಲ್, ಕಾಜಿಪೇಟ್, ಜನಾಗಂ, ಭುವನಗಿರಿ ಮೂಲಕ ಸಿಕಂದರಾಬಾದ್ನ ತಲುಪೋದ್ರೊಂದಿಗೆ ಪ್ರವಾಸ ಮುಕ್ತಾಯಗೊಳ್ಳಲಿದೆ. ಸ್ಲೀಪಿಂಗ್ ಕೋಚ್ ಎಕಾನಮಿಯಲ್ಲಿ ಪ್ರಯಾಣಿಸಲು ಬಯಸುವ ವಯಸ್ಕರಿಗೆ 22,635 ರೂಪಾಯಿ ದರ ನಿಗದಿಪಡಿಸಿದೆ. ಇನ್ನು 5ರಿಂದ 11 ವರ್ಷದ ಮಕ್ಕಳಿಗೆ 21,740 ರೂಪಾಯಿ ಪ್ರವಾಸ ಪ್ಯಾಕೇಜ್ ದರ ಪಾವತಿಸಬೇಕಾಗುತ್ತೆ ಎಂದು ರೈಲ್ವೆ ಇಲಾಖೆ ಉಲ್ಲೇಖಿಸಿದೆ. ಸ್ಲೀಪಿಂಗ್ ಬರ್ತ್ಗಳೊಂದಿಗೆ ಹವಾನಿಯಂತ್ರಿತ ಕೋಚ್ಗಳಲ್ಲಿ ಪ್ರಯಾಣಿಸಲು ಬಯಸುವ ವಯಸ್ಕರಿಗೆ 31,145 ರೂಪಾಯಿ ಆದ್ರೆ ಇನ್ನು 5ರಿಂದ 11 ವರ್ಷ ವಯಸ್ಸಿನ ಮಕ್ಕಳಿಗೆ 36,935 ರೂಪಾಯಿ ಪ್ರವಾಸದ ದರ ಪಾವತಿಸಬೇಕಾಗತ್ತೆ. ಆಯ್ದ ಪ್ಯಾಕೇಜ್ಗೆ ಅನುಗುಣವಾಗಿ ರೈಲು 2AC, 3AC ಮತ್ತು ಸ್ಲೀಪರ್ ಕ್ಲಾಸ್ ಪ್ರಯಾಣ ಹೊಂದಿರುತ್ತೆ. ಪ್ಯಾಕೇಜ್ ಆಧರಿಸಿ ಪ್ರಯಾಣಕ್ಕಾಗಿ ವಾಹನ ಒದಗಿಸಲಾಗುತ್ತೆ. ಪ್ರಯಾಣಿಕರಿಗೆ ಪ್ರಯಾಣ ವಿಮೆ ಒದಗಿಸಲಾಗುತ್ತೆ. ಪ್ಯಾಕೇಜ್ನಲ್ಲಿ ಸೇರಿಸಿದ ಸ್ಥಳಗಳಿಗೆ ಭೇಟಿ ನೀಡಲು ಅಥವಾ ಮಾರ್ಗದರ್ಶಿಯನ್ನ ನೇಮಿಸಿಕೊಳ್ಳಲು ಪ್ರಯಾಣಿಕರು ಜವಾಬ್ದಾರರು. ಪ್ರವಾಸ ಜನವರಿ 19, 2025ರಂದು ಪ್ರವಾಸ ಪ್ಯಾಕೇಜ್ ಆರಂಭವಾಗಲಿದ್ದು ಇಂಡಿಯನ್ ರೈಲ್ವೆ ವೆಬ್ಸೈಟ್ನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.